ನಮಸ್ತೆ, ನಾನು ನಿಮ್ಮ ದಿನೇಶ. ವೆಲ್ಕಮ್ ಟು ಟೆಕ್ ಬಾಸ್. ಇವತ್ತಿನ ವಿಡಿಯೋನಲ್ಲಿ ನಾವೇನು ನೋಡ್ತೀವಿ ಅಂದರೆ ASD ಅಂದರೆ ಏನಂತ, ASD ಏನಕ್ಕೆ ಬರ್ತಾ ಇದೆ ಮತ್ತು ASDನ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು. ಕೊನೆಯದಾಗಿ ನಾವೇನು ನೋಡ್ತೀವಿ ಅಂದರೆ ASDನ ಆನ್ಲೈನಲ್ಲಿ ಹೇಗೆ ಪೇಮೆಂಟ್ ಮಾಡೋದು ಅಂತ ಈ ಒಂದು 4 ಸ್ಟೆಪ್ನ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ASD ಅಂದರೆ ಏನು? ಎಲ್ಲರೂ ಹೇಳ್ತಾ ಇರೋದು ASD ಅಂದರೆ ಅಡಿಷ್ನಲ್ ಸೆಕ್ಯೂರಿಟಿ ಡೆಪಾಸಿಟ್, ಎಲ್ಲರಿಗೂ ಗೊತ್ತಿರೋದು ಅಷ್ಟೇ. ಆದರೆ ASD ಏನಕ್ಕೆ ಬರ್ತಾ ಇದೆ ಅಂದರೆ, ನೀವು 5 ಕಿಲೋವಾಟ್ ತೊಗೊಂಡಿರ್ತೀರಾ ಅಂದ್ಕೊಳ್ಳಿ. ಈಗ 5 ಕಿಲೋವಾಟಿಗಿಂತ ಜಾಸ್ತಿ 8.2 ಇಷ್ಟು ಯೂಸ್ ಮಾಡ್ತೀರಾ ಅಂದ್ಕೊಳ್ಳಿ. 5ಕ್ಕಿಂತ ಜಾಸ್ತಿ 3.5 ಕಿಲೋವಾಟ್ ನೀವು ಜಾಸ್ತಿ ಯೂಸ್ ಮಾಡ್ತೀರಾ ಅಂದರೆ ನಿಮಗೆ MD ಪೆನಾಲ್ಟಿ ಅಂತ ಒಂದು ಆ್ಯಡ್ ಮಾಡ್ತಾರೆ. ಅದು ನಿಮಗೆ ತಿಂಗಳಿಗೆ ಬರೋದು MD ಪೆನಾಲ್ಟಿ ಅಂತಾರೆ. ನಿಮಗೆ ಇಯರ್ಲಿ ಒನ್ಸ್ ಬರೋದು ASD. ಯಾವುದು? ASD ಇಯರ್ಲಿ ಒನ್ಸ್ ಬರುತ್ತೆ. ಹೀಗೆ ಮೂರನೇದಾಗಿ ASDನ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು. ಅವರು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಆ್ಯಡ್ ಮಾಡಿಕೊಟ್ಟಿರ್ತಾರೆ. ನೀವು ಮ್ಯಾನ್ಯುವಲ್ ಆಗಿ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಿ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೆ ಮೊದಲನೇದಾಗಿ ನೀವು 12 ತಿಂಗಳು ಬಿಲ್ಲು ನಿಮ್ಮ ಹತ್ರ ಇದ್ದರೆ ಮಾತ್ರ ಇದನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಆಗುತ್ತೆ. 12 ತಿಂಗಳು ಬಿಲ್ಲುದು ಅಮೌಂಟ್ ಎಷ್ಟೆಷ್ಟು ಬಂದಿದೆ ಅಂತ. ಆಮೇಲೆ ಈ 12 ತಿಂಗಳು ಟೋಟಲ್ ಆಗಿ ಒಂದು ಅಮೌಂಟ್ ಬಂದಿರುತ್ತೆ. ಕೆಳಗಡೆ 12 ತಿಂಗಳ ಅಮೌಂಟ್ನ ಟೋಟಲ್ ಮಾಡಿದ್ರೆ ಒಂದು ವ್ಯಾಲ್ಯೂ ಬಂದಿರುತ್ತೆ. ಆ ವ್ಯಾಲ್ಯೂನ ಇಂಟು 60 ಅಂತ ಕೊಡಬೇಕು. ಇಂಟು 60 ಅಂದರೆ 2 ತಿಂಗಳು 60 ದಿನಕ್ಕೆ ಎಷ್ಟು ಯೂಸ್ ಆಗಿದೆ ಅಂತ. ಅದಕ್ಕೆ ನೀವು ಒಂದು ವ್ಯಾಲ್ಯೂ ಬಂದಿರುತ್ತೆ. ಅದು ತುಂಬ ದೊಡ್ಡ ವ್ಯಾಲ್ಯೂ ಆಗಿ ಕಾಣಿಸುತ್ತೆ. ಅದನ್ನು ನಾವು ಏನು ಮಾಡಬೇಕಂದ್ರೆ ಡಿವೈಡೆಡ್ ಬೈ 365 ಡೇಸ್ ಅಂತ ಕೊಡಬೇಕು. ಅದು ಕೊಟ್ಟಾದ್ಮೇಲೆ ನಿಮಗೆ ಇನ್ನೊಂದು ವ್ಯಾಲ್ಯೂ ಬಂದಿರುತ್ತೆ. ಈಗ ನನಗೆ ಬಂದಿರೋದು 1600 ರೂಪಾಯಿ ಚೇಂಜ್ ಬಂದಿದೆ. ಇದನ್ನು ನಾನೇನು ಮಾಡಬೇಕಂದ್ರೆ 1 ಕಿಲೋವಾಟ್, ನಾನು ಸ್ಯಾಂಪಲ್ ತೊಗೊಂಡಿರೋದು 1 ಕಿಲೋವಾಟ್ಗೆ 1330 ರೂಪಾಯಿ. ಈಗ ಅದನ್ನು ನಾನು ಬಂದಿರೋ ವ್ಯಾಲ್ಯೂ 365 ಡೇಸಲ್ಲಿ ಮೈನಸ್ ಆಗಿಬಿಟ್ಟು 1 ಡೇಗೆ ಇಷ್ಟು ಅಂತ ವ್ಯಾಲ್ಯೂ ಬಂದಿರುತ್ತೆ. ಆ ವ್ಯಾಲ್ಯೂನ 1 ಕಿಲೋವಾಟ್ ಜೊತೆ ನಾನು ಮೈನಸ್ ಮಾಡಿ ನೋಡ್ತಾ ಇದ್ದೀನಿ. ಈಗ ಮೈನಸ್ ಮಾಡಿದ್ರೆ ಒಂದು ವ್ಯಾಲ್ಯೂ ಬಂದಿರುತ್ತೆ. ಅದೇ ನನ್ನ ಬಿಲ್ನ ASD ಅಮೌಂಟ್. ASD ಅಮೌಂಟ್ನ ಹೇಗೆ ಆನ್ಲೈನಲ್ಲಿ ಪೇಮೆಂಟ್ ಮಾಡೋದು? ಗೂಗಲ್ ಕ್ರೋಮ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ಬೆಸ್ಕಾಮ್ ಬಿಲ್ ಪೇಮೆಂಟ್ ಅಂತ ಕೊಡಿ. ಫಸ್ಟು ಮೊದಲನಾಗೆ ಒಂದು ಲಿಂಕ್ ಬಂದಿರುತ್ತೆ, ಕ್ವಿಕ್ ಬಿಲ್ ಪೇಮೆಂಟ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಸ್ಟು ಅಕೌಂಟ್ ID ಕೇಳಿರುತ್ತೆ. ಅಕೌಂಟ್ ID ಕೇಳಿದ ತಕ್ಷಣವೇ ಕೆಳಗಡೆ ಕ್ಯಾಪ್ಷನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರೋ ಕ್ಯಾಪ್ಷನ್ನ ನೀವು ಟೈಪ್ ಮಾಡಬೇಕು. ಟೈಪ್ ಮಾಡಿ ಆಗಿದ್ಮೇಲೆ ನಿಮಗೆ ಇನ್ನೊಂದು ಪೇಜ್ಗೆ ಲೋಡ್ ಆಗುತ್ತೆ. ಅದರಲ್ಲಿ ಬಿಲ್ ಪೇಮೆಂಟ್ ASD, ISD ಮತ್ತು MC ಈ ಥರ ಒಂದು 4ರಿಂದ 5 ಆಪ್ಷನ್ ಬಂದಿರುತ್ತೆ. ಅದರಲ್ಲಿ ನೀವು ASD ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಐ ಅಕ್ಸೆಪ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇ ನೌ ಅಂತ ಕೊಡಿ. ಪೇ ನೌ ಕೊಟ್ಟಿದ ತಕ್ಷಣ ನಿಮಗೆ ಇನ್ನೊಂದು ಪೇಜಿಗೆ ಲೋಡ್ ಆಗುತ್ತೆ. ಅಲ್ಲಿ ನೀವು ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತೀರೋ ಅದರದ್ದು QR ಕೋಡ್ ಜನ್ರೇಟ್ ಆಗುತ್ತೆ. ಬಂದಿರೋ QR ಕೋಡ್ನ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಮಾಡ್ಬೋದು. ಮತ್ತು ಇದೇ ಥರ ನಿಮ್ಗೆ ಏನಾದರೂ ಕರೆಂಟ್ ಬಿಲ್ ಬಗ್ಗೆ ಮತ್ತು ಬೇರೆ ಏನಾದರೂ ಡೌಟ್ಸ್ ಇದ್ರೂ ನೀವು ಕೆಳಗಡೆ ಕಮೆಂಟ್ ಮಾಡ್ಬೋದು. ಮತ್ತು ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ.